शरण्ये त्र्यंबके देवी नारायणी नमोस्तुते। जय जय राम कृष्ण हरि। ಹೀಗೆ ನವವಿಧವಾದ ಭಕ್ತಿಗಳಿದೆ. ಅದರಲ್ಲಿ ಈ 3 ಭಕ್ತಿಗಳೇನಿದೆಯಲ್ಲ ಅದು ದೇವರಿಗೆ ಬಹಳ ಪ್ರಿಯವಾದದ್ದು. ತಾಳ, ಮೃದಂಗ, ಚಿಪ್ಪಡಿ, ವೀಣೆ ಇದನ್ನೆಲ್ಲ ತುಕಾರ ಮಹಾರಾಜರು ನಮಗಾಗಿ ಬಿಟ್ಟು ಹೋದಂತ ಬಳುವಳಿಗಳು. ಈ ಬಳುವಳಿಯಿಂದ ಏನಪ್ಪ ಉಪಯೋಗ ಹಾಗಾದ್ರೆ ಅಂದ್ರೆ ನಾವು ಇದನ್ನ ಭಕ್ತಿ ಮಾರ್ಗದಲ್ಲಿ ಇವನ್ನೆಲ್ಲ ಅನುಸರಿಸಿ ಮುಕ್ತಿ ಮಾರ್ಗದ ಕಡೆ ನಮ್ಮನ್ನು ಕೊಂಡೊಯ್ಯುವಂತಹ ಸಾಧನಗಳಾಗಿದೆ ಇವೆಲ್ಲ. ಇದೆಲ್ಲವನ್ನು ನಮ್ಮ ವಾರಕರಿ ಸಂಪ್ರದಾಯದಲ್ಲಿ ನಮಗಾಗಿ ಬಿಟ್ಟು ಹೋದಂತ ಸಂತರಿದ್ದಾರೆ. ಯಾರಪ್ಪ ಅದು? ತುಕಾರ ಮಹಾರಾಜರು, ಜ್ಞಾನೇಶ್ವರ ಮಹಾರಾಜರು, ನಾಮದೇವ ಮಹಾರಾಜರು, ಹೀಗೆ ಇನ್ನು ಅನೇಕ ಅನೇಕ ಮಹಾರಾಜರುಗಳು ನಮಗಾಗಿ ಇವನ್ನೆಲ್ಲ ಬಿಟ್ಟು ಹೋಗಿದ್ದಾರೆ. ಮತ್ತೊಂದು ಏನು ಹೇಳಿದ್ದಾರಪ್ಪ? ಭಾಗ್ಯವಂತ ಮನೋದಯ ಶರಣಗೇಲೆ ಪಂಢರಿರಾಯ. ಭಾಗ್ಯವಂತ ಮನೋದಯ ಶರಣಗೇಲೆ ಪಂಢರಿರಾಯನ. ತರಿಲೆ ತರಿತೆ ಹಾ ಭರವಸ, ತರಿಲೆ ತರಿತೆ ಹಾ ಭರವಸ, ನಾಮ ತಾರಕ ಚಾಠಸ. ಹೀಗಂತ ತುಕಾರ ಮಹಾರಾಜ ಹೇಳ್ತಾರೆ. ಹಾಗಂದ್ರೆ ಏನು? ಹಾಗಾದ್ರೆ ಭಾಗ್ಯವಂತ ಅಂದ್ರೆ ಯಾರು ಅಂತ ಪ್ರಶ್ನೆಯನ್ನ ಕೇಳ್ತಾ ಇದ್ದಾರೆ. ಯಾರಪ್ಪ ಭಾಗ್ಯವಂತರು? ಈ ಭೂಮಿಯಲ್ಲಿ 10 ಮಕ್ಕಳನ್ನ ಪಡೆದು, ಒಳ್ಳೆಯ ಹೆಂಡತಿಯನ್ನ ಪಡೆದು, ಒಳ್ಳೆಯ ಮನೆಯನ್ನ ಪಡೆದು ಸುಖವಾಗಿ ಸಂಸಾರ ಮಾಡುತ್ತಿರೋರು ಯಾರು ಅಂತ ಕೇಳಿದ್ರೆ 100 ಎಕರೆ ಜಮೀನನ್ನ ಇಟ್ಟುಕೊಂಡು, 10 ಕಾರನ್ನ ಇಟ್ಟುಕೊಂಡು, ಮೈ ತುಂಬ ಒಡವೆಯನ್ನ ಹಾಕಿಕೊಂಡು ಸುಖವಾಗಿರುವವರು ಭಾಗ್ಯವಂತರಲ್ಲವೇ ಅಂತ ಹೇಳಿದ್ರೆ ಅಲ್ಲ ಅಂತಾರೆ ತುಕಾರ ಮಹಾರಾಜರು. ಹಾಗಾದ್ರೆ ಭಾಗ್ಯವಂತರು ಯಾರು? ಭಾಗ್ಯವಂತರು ಯಾರು ಅಂತ ಕೇಳಿದ್ರೆ ಅದಕ್ಕೆ ಉತ್ತರವನ್ನು ಅವರೇ ಹೇಳ್ತಾರೆ. ಶರಣಗೇಲ ಪಂಢರಿರಾಯನ. ಯಾರು ಶರಣ ಹೋಗ್ತಾರೋ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕರಾದಂತಹ ಈ ವಿಠಲನಲ್ಲಿ ಯಾರು ಶರಣಾಗತರಾಗ್ತಾರೋ, ಯಾರು ತಮ್ಮನ್ನ ತಾವು ಅರ್ಪಿಸಿಕೊಳ್ತಾರೋ ಅವನೇ ನಿಜವಾದ ಭಾಗ್ಯವಂತ ಅಂತ ಹೇಳ್ತಾರೆ. ಹಾಗಾದ್ರೆ ಈ ಭೂಮಿಯಲ್ಲಿ ಅಂತ ಭಾಗ್ಯವಂತ ಯಾರಿದ್ದಾರೆ ಅಂತ ಕೇಳಿದ್ರೆ ನಾಮ ತಾರಕ ಚಾಟಸ ಅಂದ್ರೆ ನಾಮ ತಾರಕ ಅನ್ನೋ ಒಬ್ಬ ಇದ್ದ. ಅವನು ದೇವನ ನಾಮವನ್ನು ಸ್ಮರಣೆ ಮಾಡಿ ಉದ್ಧಾರ ಆದವ ಅಂತ ಹೇಳ್ತಾರೆ ತುಕಾರ ಮಹಾರಾಜರು. ಹಾಗಾಗಿ ನಮಗೆ ಈ ಜನ್ಮ, ಈ ಮಾನವ ಜನ್ಮ ಅನ್ನೋದು 84 ಲಕ್ಷ ಜೀವರಾಶಿಗಳನ್ನ ದಾಟಿ ಬಂದ ಮೇಲೆ ಬರುವಂತಹ ಒಂದು ಜೀವವಾಗಿದೆ. ಇದನ್ನ ಪುಣ್ಯ, ಈ ಮನುಷ್ಯ ಜನ್ಮವನ್ನ ಶ್ರೇಷ್ಠವಾದ ಜನ್ಮ ಅಂತ ಹೇಳ್ತಾರೆ. ಯಾಕೆ ಹಾಗಾದ್ರೆ ಶ್ರೇಷ್ಠವಾದ ಜನ್ಮ? ಈಗ ನೋಡಿ, ಇಷ್ಟೊಂದು ಪ್ರಾಣಿಗಳಿದೆ, ಅದರಲ್ಲಿ ಯಾವುದಾದ್ರೂ ಮಾತು ಬರುತ್ತಾ? ಇಲ್ಲ ಅಲ್ವಾ?